ಹೊಟ್ಟೆ ಬಜ್ ಕರಗ್ತಾ ಇಲ್ಲ ಅನ್ನೋರು, ನಾನು ಬರೀ ಹೊಟ್ಟೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಹೊಟ್ಟೆ ಕರಗಲ್ಲ. ನಿಮ್ಮ ಇಡೀ ಬಾಡಿ ಎಲ್ಲೆಲ್ಲಿ ಫ್ಯಾಟ್ ಇರುತ್ತೋ ಅದು ಎಲ್ಲನೂ ಕರಗ್ತಾ ಬರುತ್ತೆ. ಲಾಸ್ಟಿಗೆ ಒಂದು ಬಾಡಿ ಒಂದು ಹಂತಕ್ಕೆ ಬರೋದು. ತುಂಬ ಜನಕ್ಕೆ ಹೇಳಿದ್ರೆ ಇದನ್ನು ಕೇಳಲ್ಲ, ಅವ್ರು ಜಸ್ಟ್ ಬರೀ ಆಬ್ಸ್ ವರ್ಕೌಟ್ ಮಾಡ್ತಿರ್ತಾರೆ, ಅದು ಯೂಸ್ ಆಗಲ್ಲ. ಸೊ ಈ ಥರ ಫುಲ್ ಬಾಡಿ ವರ್ಕೌಟ್ನ ಮಾಡಿ, ಫಂಕ್ಷನ್ ವರ್ಕೌಟ್ ಮಾಡ್ತಾ ಇರಿ, ಸ್ಟ್ರೆಂಥಿಂಗ್ ವರ್ಕೌಟ್ ಮಾಡ್ತಾ ಇರಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮೂರನೇದು, ನನಗೆ ಮಗುವಾಗಿ 8 ತಿಂಗಳಾಗಿದೆ ಅಥವಾ 3 ವರ್ಷ ಆಗಿದೆ, 4 ವರ್ಷ ಆಗಿದೆ ಅನ್ನೋರು ನೋಡಿ, ಇನ್ನೊಂದು ಸಲ ಉತ್ತರ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ನಿಮಗೆ ಮಗುವಾಗಿ 10 ವರ್ಷನೇ ಆಗಿರಲಿ, ಪ್ರಾಬ್ಲಮ್ ಇಲ್ಲ, ಈಗಲೂ ರೈಟ್ ಟೈಮ್, ಇದು ಸರಿಯಾದ ಟೈಮ್, ಇವತ್ತಿಂದನೇ ಶುರು ಮಾಡಿ ವರ್ಕೌಟ್ನ. ಡೆಫಿನೆಟ್ಲಿ ಒಂದು ಬಾಡಿ ಒಂದು ಟೋನ್ ಆಗುತ್ತೆ, ಒಂದು ಹಂತಕ್ಕೆ ಬರುತ್ತೆ. ಆ್ಯಂಡ್ ನೀರು ಚೆನ್ನಾಗಿ ಕುಡೀರಿ. ಇನ್ನೊಂದು, ಡಯಟ್ ಪ್ರಾಪರಾಗಿ ಮಾಡಿ. ಆ್ಯಂಡ್ ವರ್ಕೌಟ್ ವೀಕ್ಲಿ, ಅಂದರೆ ವಾರದಲ್ಲಿ ಅಟ್ಲೀಸ್ಟ್ 3 to 4 days, ಸಾಧ್ಯ ಆದರೆ 5 to 6 days ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಕಾಮೆಂಟ್ಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಇನ್ನೇನಾದರೂ ಇತ್ತು ಅಂದರೆ ಕಾಮೆಂಟ್ ಹಾಕಿ, ಅದಕ್ಕೂ ಕೂಡ ಉತ್ತರ ಕೊಡೋಣ ಅಂತ ಹೇಳ್ತಾ, ಬೇರೆ ಇನ್ನೇನಿದೆ ವರ್ಕೌಟ್ ಅಥವಾ ಡಯಟ್ ಯಾವುದೇ ಇದ್ದರೂ ನಾನು ರೆಸ್ಪಾಂಡ್ ಮಾಡ್ತೀನಿ. ಅಷ್ಟೇ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತು ಮಾಡಿದ್ದು ನಾವು ಫುಲ್ ಬಾಡಿ ವರ್ಕೌಟ್. ಇದನ್ನು ನೀವು ಇಡೀ ವಾರ ಒಂದು ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ತಿಂದು, ಅಂದರೆ ಇಷ್ಟು ವರ್ಕೌಟ್ ಮಾಡಿ ನಾನು ಚೆನ್ನಾಗೂ ಹೊರಗೆಲ್ಲ ತಿಂತೀನಿ ಅಂದರೆ ಇದು ಯೂಸ್ ಆಗಲ್ಲ, ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಅಂಥವರು ಈ ವರ್ಕೌಟ್ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಊಟನ ಹೊರಗಡೆ ತಿಂದ್ಕೊಂಡು ಹೊಟ್ಟೆ ತುಂಬ ನಿಮಗೇನೇನು ಇಷ್ಟನೋ ಅದನ್ನು ತಿನ್ಕೊಂಡಿರಿ. ಬಟ್ ನನಗೆ ಮೈಂಡ್ ಫ್ರೀ ಆಗಬೇಕು, ಬಾಡಿ ಫ್ರೀ ಆಗಬೇಕು, ವರ್ಕೌಟ್ ಮಾಡಬೇಕು, ಒಂದು ಟೋನಿಗೆ ಬರಬೇಕು ಬಾಡಿ ಅನ್ನೋರು ಡೆಫಿನೆಟ್ಲಿ ಇದನ್ನೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ, ಟೇಕ್ ಕೇರ್. ಓಕೆ, ಬಾಯ್ ಹೇಳೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾರಿಗಾದ್ರೂ ಈಸಿ ಆಗುತ್ತೆ ಅಂದರೆ ವಿಡಿಯೋ ಶೇರ್ ಮಾಡಿ. ಅವ್ರಿಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಬಾಯ್.